ಇದೀಗ ತಾನೇ ಒಂದು ಬ್ರೇಕಿಂಗ್ ಸುದ್ದಿಯನ್ನು ನಿಮ್ಮ ಮುಂದೆ ನೀಡಿದ್ವಿ. ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ, ಹಾಗೆ ಬಿ ಸರೋಜಾ ದೇವಿ ಅವರಿಗೂ ಕೂಡ ಮರಣೋತ್ತರ ಕರ್ನಾಟಕ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತ ಹೇಳಿ, ಇದರ ಬಗ್ಗೆ ಜೊತೆಗೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮದ್ದೂರಿನ ಗಣೇಶ ಉತ್ಸವದ ಸಂದರ್ಭದಲ್ಲಿ ಸಿಟಿ ರವಿ ಅವರ ಬಾಯಿಂದ ಬಂದಂತಹ ಪ್ರಚೋದನಾಕಾರಿ ಸ್ಟೇಟ್ಮೆಂಟ್ಗಳು, ಸಾರ್ವಜನಿಕ ವಲಯದಲ್ಲಿದ್ದವರು ಎಷ್ಟರ ಮಟ್ಟಿಗೆ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ವಿಚಾರದ ಜೊತೆಗೆ ಹಲವಾರು ವಿಚಾರಗಳನ್ನು ನಾನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ನ ನಾನು ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. Yes, let's go for breaking updates. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹಾಗೆ ಡಾಕ್ಟರ್ ಬಿ ಸರೋಜಾ ದೇವಿ ಅವರಿಗೂ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ. ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಅವರ ಅಸಂಖ್ಯಾತ ಅಭಿಮಾನಿಗಳು ಹಲವು ವರ್ಷಗಳಿಂದ ಬೇಡಿಕೆಯನ್ನ ಇಟ್ಟಿದ್ರು, ಆಗ್ರಹಿಸ್ತಾ ಬಂದಿದ್ರು. ಇದೀಗ ಮರಣೋತ್ತರವಾಗಿ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಅವರ 16 ವರ್ಷಗಳ ನಂತರ, ಅಂದರೆ ಅವರು ತೀರೋಗಿ ನಿಧನರಾಗಿ 16 ವರ್ಷಗಳ ನಂತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಿಸ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಒಂದು ಕಡೆ ಸಂತೋಷ ಮತ್ತು ಒಂದು ಕಡೆ ಬೇಸರದ ವಿಚಾರ ಕೂಡ ಹೌದು. ರಾಜ್ಯ ಸರ್ಕಾರ ಕೊಡಮಾಡುವಂತಹ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ, ಪರಮೋಚ್ಚ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ. ಅನೇಕ ಬೇರೆ ಬೇರೆ ಫೀಲ್ಡ್ಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಸಾಧನೆ ಮಾಡಿದವರಿಗೆ, ಬೇರೆ ಬೇರೆ ಒಂದು ಫೀಲ್ಡ್ಗಳಲ್ಲಿ ಸಾಧನೆಯನ್ನ ಮಾಡಿದವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮೊದಲು 92ರಲ್ಲಿ ಕುವೆಂಪು ಅವರಿಗೆ ಈ ಪ್ರಶಸ್ತಿ ಲಭಿಸಿತ್ತು. ಎಸ್ ಸರ್, ವಿಷ್ಣುವರ್ಧನ್ ಅವರು ನಿಧನರಾಗಿ 16 ವರ್ಷಗಳ ನಂತರ ಎಷ್ಟೋ ಕೂಗು ಕೇಳಿ ಬಂದಿತ್ತು. ಪ್ರತಿ ಸಲ ಅವರಿಗೆ ಒಂದು ಅವಮಾನ ಆಗ್ತಿದೆ ಮತ್ತು ಅವರ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ. ಅವರನ್ನ ಒಂದು ಮಣ್ಣು ಮಾಡುವಂಥ ಅಥವಾ ಅವರ ಸಮಾಧಿ ವಿಚಾರದಿಂದ ಹಿಡ್ಕೊಂಡು ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವವರೆಗೂ ಕೂಡ ತಾರತಮ್ಯ ನಡೀತಾ ಇದೆ ಅಂತ ಅವರ ಅಭಿಮಾನಿಗಳು ಕೇಳ್ಕೊಳ್ತಾನೆ ಇದ್ರು, ಮನವಿ ಮಾಡ್ತಾ ಇದ್ರು. ಕಡೆಗೂ ಕೂಡ ರಾಜ್ಯ ಸರ್ಕಾರ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿದೆ. ಸರ್, ಕರ್ನಾಟಕ ರಾಜ್ಯ ನೀಡುವಂತಹ ಕರ್ನಾಟಕದ ಅತಿ ಉನ್ನತ ನಾಗರಿಕ ಪ್ರಶಸ್ತಿ ಏನಾದರೂ ಇದ್ದರೆ ಅದು ಕರ್ನಾಟಕ ರತ್ನ. 1992 ಇದನ್ನು ಬಂಗಾರಪ್ಪನವರು ಶುರು ಮಾಡ್ತಾರೆ. ಅಂದಿನ ಮುಖ್ಯಮಂತ್ರಿ ಆಗಿದ್ದ ಬಂಗಾರಪ್ಪನವರು ಶುರು ಮಾಡ್ತಾರೆ. ಕರ್ನಾಟಕ ರತ್ನವನ್ನು ನಾವು ಅಂತಹ ರತ್ನಗಳಿಗೆ ಮಾತ್ರ ಕೊಡಬೇಕಂತ ನೀವು ಹೇಳಿದಾಗ ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಸಿನಿಮಾ ಮಾತ್ರ ಅಲ್ಲ, ಯಾವ ಯಾವ ಕ್ಷೇತ್ರಗಳಲ್ಲಿ ಕರ್ನಾಟಕವನ್ನು ಮತ್ತು ಭಾರತವನ್ನು ಮತ್ತು ಏನು ನಾವು ಹೇಳ್ತೀವಲ್ಲ ಸಾಮಾಜಿಕ ಕಳಕಳಿಯಿಂದ ಮನುಕುಲಕ್ಕೆ ಆಗುವಂತಹ ಕೆಲಸವನ್ನು ಸಾಮಾಜಿಕ ಉದ್ಧಾರ ಮಾಡುವವರಿಗೆ ಗುರುತಿಸಿ ಅವರಿಗೆ ಕರ್ನಾಟಕ ರತ್ನವನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಹಲವು ಜನ ಮಾತ್ರ ಲೀಸ್ಟ್ಗಳಲ್ಲಿ ನೀವು ನೋಡಿದರೆ ಮೊದಲ ಕರ್ನಾಟಕ ರತ್ನ ಸಿಕ್ಕಿರೋದು ಕುವೆಂಪು ಅವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ. ತದನಂತರ ಪಾಲಿಟಿಕಲಿ ಆಗಿ ಸಿಕ್ಕಿದ್ದು ಅಂದರೆ ನಿಜಲಿಂಗಪ್ಪನವರಿಗೆ ಸಿಕ್ತು, ಡಾಕ್ಟರ್ ನಿಜಲಿಂಗಪ್ಪನವರಿಗೆ ಪೊಲಿಟಿಕಲಲ್ಲಿ ಸಿಕ್ತು. ಸೈನ್ಸಲ್ಲಿ ನೀವು ಮಾಡಿದರೆ ನಮ್ಮ CNR ರಾವ್ ಅವರಿಗೆ ಸಿಕ್ತು. ಅದರ ನಂತರ ಪುನೀತ್ ರಾಜ್ಕುಮಾರ್ ಅವರಿಗೆ 2021 ಅವರ ಮರಣೋತ್ತರ ನಂತರ ಸಿಕ್ತು. ಮೆಡಿಕಲಲ್ಲಿ ದೇವಿಶೆಟ್ಟಿ ಅವರಿಗೆ, ಡಾಕ್ಟರ್ ದೇವಿಶೆಟ್ಟಿ ಅವರಿಗೆ ಸಿಕ್ತು. ವೀರೇಂದ್ರ ಹೆಗ್ಗಡೆಯವರಿಗೂ ಸಾಮಾಜಿಕ ಇದರಲ್ಲಿ ಸಿಕ್ತು. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಸಿಕ್ತು. ನೀವು ನೋಡಿ, ಈ ಎಲ್ಲ ಲೀಸ್ಟ್ಗಳನ್ನು ಹೇಳುವಾಗ ನಮಗೆ ಯಾವಾಗಲೂ ಒಂದು ಮಿಸ್ ಹೊಡಿತಾ ಅಂತ ಹೇಳ್ತಾರಲ್ಲ ಬೆಂಗಳೂರಲ್ಲಿ, ಅದು ಏನಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದಕ್ಕೆ ಮರಣೋತ್ತರ ಅಲ್ಲ, ಅವರು ಜೀವಂತವಾಗಿರುವಾಗಲೇ ಈ ಒಂದು ಪ್ರಶಸ್ತಿಗೆ ಅರ್ಹರಾಗಿದ್ದರು ಅನ್ನೋದು ಎಲ್ಲ ಕರ್ನಾಟಕದ ಜನರಲ್ಲಿ ಇತ್ತು. ಅವರ ಸೇವೆ ಕಲಾಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸೇವೆ, ಅವರು ಗುರುತಿಸಿಕೊಂಡಂತಹ ರೀತಿ, ಅವರು ತನ್ನನ್ನು ತಾನು ಬೆಳೆಸಿದ ರೀತಿ ಮಾತ್ರ ಅಲ್ಲ, ಆ ಡಿಗ್ನಿಟಿಯನ್ನು ಇಟ್ಕೊಂಡ ರೀತಿ ಎಲ್ರಿಗೂ ಗೊತ್ತಿದೆ. ದುರದೃಷ್ಟವಶಾತ್ ಅವರ ಮರಣ ನಂತರ ಅವರಿಗೆ ಸಿಗಬೇಕಾದ ಗೌರವವು ಬೇರೆ ಉಳಿದವರಿಗೆ ಸಿಕ್ಕಂತೆ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಅಂಬರೀಷ್ ಆಗಲಿ, ಅಥವಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಲಿ, ಇವರಿಗೆಲ್ಲ ಸಿಕ್ಕಿದಂತಹ ಮರ್ಯಾದೆ ಇದೆಲ್ಲ ಅವರಿಗೆ ಸಿಕ್ಕಿಲ್ಲ.
ನಾವು ನೋಡ್ತಾ ಇದ್ವಿ ಯಾವಾಗಲೂ ಒಂದು ಕಾಂಟ್ರವರ್ಸರಿ ಕ್ರಿಯೇಟ್ ಆಗೋದಂದ್ರೆ ಏನಂತ ಹೇಳಿದ್ರೆ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಜಾಗ ಸಿಗದ ಪರಿಸ್ಥಿತಿಯಲ್ಲಿರುವಾಗ ಒಬ್ಬರು ಮೈಸೂರಿಂದ ಆ ಕಡೆ ಹೋಗಿ ನಾನು ಮಾಡ್ತೀನಿ ಅಂತ ಹೊರಟ್ರೆ ಮಾಡಿದರೆ, ಇನ್ನೊಬ್ಬರು ಈಗ ಕಿಚ್ಚ ಸುದೀಪ್ ಏನಿದ್ದಾರೆ ನಾವು 1.5 ಎಕರೆಯಲ್ಲಿ ನಾನೇ ಜಾಗ ತಗೊಂಡು ಅವರಿಗೆ ಸ್ಮಾರಕವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಈ ಕಡೆ ಮೊನ್ನೆ ನಾವು ನೋಡಿದ್ವಿ ಸಿದ್ದರಾಮಯ್ಯನವರ ಹತ್ರ ಬೈರತಿ ಸುರೇಶ್ ಅವರು ಅವರ ಮಡದಿಯನ್ನು ಮತ್ತೆ ಅನಿರುದ್ಧನ್ನು ಕರ್ಕೊಂಡು ಹೋಗಿ ಅವರಿಗೆ ಒಂದು ಸಮಾಧಿಗೆ ಜಾಗ ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿರುವಾಗ, ಕಲಾಕ್ಷೇತ್ರದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅಥವಾ ಒಂದು ಏನೋ ಹ್ಯುಮ್ಯಾನಿಟಿ ಗ್ರೌಂಡಲ್ಲೂ ಕೂಡ ನೀವು ಅವರು ಇಟ್ಕೊಂಡ ರೀತಿ ನೋಡಿದರೆ ವಿಷ್ಣುವರ್ಧನ್ ಹಲವು ಜನರಿಗೆ ಮಾರ್ಗದರ್ಶಕರಾಗಿದ್ದರು. ಅದು ಮಾತ್ರ ಅಲ್ಲ, ಕರ್ನಾಟಕವನ್ನು ಭಾರತದಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಅವರ ಆ ಕಲೆಯಿಂದ ಗುರುತಿಸುವಂತೆ ಮಾಡಿದವರು. ಅವರ ಕೆಲವು ಫಿಲ್ಮ್ಗಳನ್ನು ನೀವು ನೋಡಿದರೆ, ಬಂಧನ ಇರ್ಬೋದು, ಲಾಟ್ ಆಫ್ ಫಿಲ್ಮ್ಸ್ ಅವರು ಕೊಟ್ಟ ಜೀವಂತಿಕೆ ಇದೆ ಅಲ್ಲ ಆ ಫಿಲ್ಮಲ್ಲಿ, ಅವರು ಅದೇ ಜೀವಂತಿಕೆಯಲ್ಲಿ ಕಡೆಯ ದಿನದವರೆಗೂ ತಾನು ಮೈಸೂರಿನಲ್ಲಿ ಅಗಲುವವರೆಗೂ ಅವರು ಇಟ್ಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಈಗ ನಾಗೇಂದ್ರ ಪ್ರಸಾದ್ ಅವರು ಮಾತಾಡ್ತಾ ಹೇಳಿದರು, ಹೌದು ಅವರಿಗೆ ಅದು ಈಗ ಕೊಟ್ಟರೆ ಏನು ಪ್ರಯೋಜನ, ಅವರು ಜೀವಂತವಾಗಿ ಕೊಟ್ಟಿದ್ರೆ, ಜೀವಂತ ಇರುವಾಗ ಕೊಟ್ಟಿದ್ರೆ ಅದನ್ನು ನೋಡಿ ಖುಷಿ ಪಡ್ತಾ ಇದ್ರು. ಅದು ಕೂಡ ಇಷ್ಟು ವರ್ಷ ಬೇಕಿತ್ತಾ ಕೊಡಲಿಕ್ಕೆ, ಅವರಿಗೆ ಒಂದು ಸಮಾಧಿಯೇ ನಾವು ಮಾಡಿಕೊಡ್ಲಿಕ್ಕಾಗಿಲ್ಲ ಅನ್ನುವ ಒಂದು ದುಃಖವನ್ನು ತೋಡಿದರು. ಕರೆಕ್ಟ್, ಅವರು ಹೇಳಿದರು 50 ಗ್ರಾಮ್ ಚಿನ್ನದ ಬೆಲೆ ಅಲ್ಲ ಇದು, ಬಟ್ ಅವರನ್ನು ಗುರುತಿಸಿದ್ದಾರೆ ನೋಡಿ ಇವತ್ತು. ಎಟ್ ಲಾಸ್ಟ್ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಅವರನ್ನು ಗುರುತಿಸಿದ್ದಾರೆ, ಕರ್ನಾಟಕ ರತ್ನ ಕೊಟ್ಟಿದ್ದಾರೆ. ಐ ಥಿಂಕ್ ಹಿ ಡಿಸರ್ವ್ ದಿ ಮೋಸ್ಟ್. ಅವರಿಗೆ ಬಹಳ ದಿನಗಳ ನಂತರ ಕೊಟ್ಟಿದ್ದು. ಆ ದುಃಖ ನಮಗಿದ್ರೂ ಕೂಡ ಅವರು ನಮ್ಮೊಟ್ಟಿಗೆ ಇಲ್ಲ, ಅಗಲಿದ್ದಾರೆ ಅನ್ನುವ ದುಃಖದೊಟ್ಟಿಗೆ ಇವತ್ತು ಯಾರೋ ಇಲ್ಲಿ ನಮ್ಮ ಎಡಿಟರ್ ಒಬ್ಬರು ಹೇಳ್ತಾ ಇದ್ರು, ಇವತ್ತು ಅವರ ಆತ್ಮಕ್ಕಾದರೂ ಖುಷಿ ಸಿಗಬಹುದು ಅನ್ನೋದು. ಹೌದು, ಅವರಿಗೆ ಆತ್ಮಕ್ಕೆ ಖುಷಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವರ ಆತ್ಮಕ್ಕೆ ಇನ್ನೂ ದುಃಖ ಇದೇನೋ ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಹೌದು ಹಿ ಡಿಸರ್ವ್ ಇಟ್, ಅವರಿಗೆ ಯಾವಾಗಲೂ ಕೊಡಬೇಕಿತ್ತು. ಇವತ್ತಾದರೂ ಅವರಿಗೆ ಆದ ಅನ್ಯಾಯವನ್ನು ಸ್ವಲ್ಪ ಆದರೂ ನಮ್ಮ ಸರ್ಕಾರ ಸರಿಪಡಿಸಿದೆ ಅನ್ನುವ ಒಂದು ಖುಷಿ ನಮ್ಮೆಲ್ಲರ ಹತ್ರ ಇದೆ ಸುಂದರ. ಎಸ್ ರೈಟ್ ಸರ್. ಒನ್ ಮೋರ್ ಸರೋಜಾ ದೇವಿಯವರು, ಲೆಜೆಂಡ್ರಿ ಆ್ಯಕ್ಟ್ರೆಸ್. ನಾವು ನೋಡಿದ್ವಿ ಸರೋಜಾ ದೇವಿಯವರು ಅಂತ ಹೇಳಿದರೆ ಇವಾಗಲೂ ಗೊತ್ತಿದೆ, ಚತುರ್ಭಾಷಾ ತಾರೆ. ನೀವು ಗೊತ್ತಿದೆ, ದಿಲೀಪ್ ಕುಮಾರಿಂದ ಹಿಡಿದು ನೀವು ತೆಲುಗು ತಮಿಳಿಂದ ಹಿಡಿದು ಕರ್ನಾಟಕದವರೆಗೆ ಅವರು ಮಾಡಿದಂತಹ ಪಾತ್ರಗಳು, ಅವರು ನುಡಿದಂತಹ ಮಾತುಗಳು ಇವತ್ತು ಕೂಡ ನಮ್ಮೊಟ್ಟಿಗೆ ಅವರಿದ್ದಾರೆ. ಇವತ್ತು ಕೂಡ ಸರೋಜಾದೇವಿಯವರು ನಮ್ಮೊಟ್ಟಿಗೆ ಜೀವಂತವಾಗಿ ಇದ್ದಾರೆ ಅನ್ನುವಷ್ಟು ತನ್ನ ಛಾಪನ್ನು ಅವರು ಕರ್ನಾಟಕದ ಚಲನಚಿತ್ರ ರಂಗದಲ್ಲಿ ಮೂಡಿ ಹೋಗಿದ್ದು ಮಾತ್ರ ಅಲ್ಲ, ಆ ಒಂದು ಜೀವಂತಿಕೆಯಿಂದ ಬದುಕಿದ್ರು. ಅವರು ಶ್ರೀಹರ್ಷ ಅವರನ್ನು ಮದುವೆ ಆಗ್ತಾರೆ, ದತ್ತು ಮಕ್ಕಳನ್ನು ತಗೊಳ್ತಾರೆ, ಜೀವನವನ್ನು ಇಷ್ಟು ಸುಂದರವಾಗಿ ನಡೆಸ್ತಾರೆ. ನೋಡಿ, ಅದನ್ನೇ ನಾವು ಹೇಳೋದು, ನಾವು ಯಾವ ರೀತಿಯಾಗಿ ಜೀವನ ಮಾಡ್ತೀವಿ, ನಾವು ಯಾವ ರೀತಿಯಾಗಿ ನಮ್ಮನ್ನು ಬೆಳೆಸ್ಕೋತೀವಿ, ನಾವು ಯಾವ ರೀತಿಯಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ತೀವಿ, ಅಥವಾ ಯಾವ ರೀತಿಯ ಸಾಧನೆಗಳನ್ನು ನಾವು ಮಾಡಿರ್ತೀವಿ, ಅದು ಇನ್ನೊಂದು ಜನರೇಷನ್ಗೆ ಯಾವ ರೀತಿಯಾಗಿ ಇನ್ಸ್ಪಿರೇಷನ್ ಕೊಡುತ್ತೆ ಅಂತ ಹೇಳುವುದಕ್ಕೆ ನಾವು ಟಾಕ್ ಟು ಯು ಸರ್. ನಮ್ಮ ಜೊತೆಗೆ ಸ್ವತಃ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅನಿರುದ್ಧ ಜಿ ನಮಸ್ತೆ. ನಮಸ್ತೆ ಸರ್. ಎಸ್, ಅಪ್ಪ ಅವ್ರಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಏನ್ ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಇದೆ ಅಮ್ಮ. ಈ ಒಂದು ಗಳಿಗೆ ಪದಗಳಲ್ಲಿ ಮಾತುಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ ಅಮ್ಮ. ತುಂಬಾ ಸಂತೋಷ ಇದೆ. ಎಸ್ ಸರ್. ಅನಿರುದ್ಧ ಅವರೇ ನಮಸ್ತೆ, ರಾಕೇಶ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ಮಾತ್ರ ಸಂಭ್ರಮ ಅಲ್ಲ, ಇವತ್ತು ಇಡೀ ಕರ್ನಾಟಕದಲ್ಲಿ ಸಂಭ್ರಮಿಸುವಂಥದ್ದು ನಿಮ್ಮ ಮನೆಯವರಿಗೆ. ನಿಮಗೆ ಅಪ್ಪಾಜಿ ನಿಮ್ಮ ಮನೆಯಲ್ಲಾದರೆ ಅವರು ಇಡೀ ಕರ್ನಾಟಕದಲ್ಲಿ ಪ್ರತಿ ಮನೆಗೂ ಅಪ್ಪಾಜಿ ಆಗಿದ್ರು, ಯಜಮಾನ ಆಗಿದ್ರು ಅವರು. ಇವತ್ತು ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ. ನಾವು ಮೊನ್ನೆ ಒಂದು ನ್ಯೂಸ್ ಮಾಡಿದ್ದೀವಿ, ನೀವು ಸಿದ್ದರಾಮಯ್ಯನ ಹತ್ರ ಬೈರತಿ ಸುರೇಶ್ ಅವರನ್ನು ಕರ್ಕೊಂಡೋಗಿ, ಅಮ್ಮನವರನ್ನು ಕರ್ಕೊಂಡೋಗಿ ಅವರಿಗೆ ಸಮಾಧಿಯ ಜಾಗಕ್ಕೆ ಕೇಳುವಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಹಲವೇ ದಿನಗಳಲ್ಲಿ ಇವತ್ತು ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ದೊರಕಿದೆ. ಏನನ್ಸುತ್ತೆ ನಿಮಗೆ? ಈ ಟೈಮಲ್ಲಿ ನಿಮಗೆ ಒಂದು ರೀತಿಯ ದುಃಖ ಇತ್ತು, ಅವರಿಗೆ ಸಮಾಧಿಗೂ ಜಾಗ ಸಿಗದಂತಹ ಪರಿಸ್ಥಿತಿ, ಬೇಡುವಂತಹ ಪರಿಸ್ಥಿತಿ ಇತ್ತು. ಈಗ ಅದೇ ಸರ್ಕಾರ ಕರ್ನಾಟಕ ರತ್ನದಿಂದ ಅವರನ್ನು ಗೌರವಿಸಿದೆ ಅಂದಾಗ ಏನನ್ಸ್ತಾ ಇದೆ? ತುಂಬಾ ಸಂತೋಷ ಇದೆ, ತುಂಬಾ ಹೆಮ್ಮೆ ಇದೆ. ಆಮೇಲೆ ಅಪ್ಪವರು ಅದಕ್ಕೆ ಅರ್ಹರು, ಯೋಗ್ಯರು. ಹಾಗಾಗಿ ಆ ಒಂದು ಅರ್ಹತೆಗೆ, ಯೋಗ್ಯತೆಗೆ ಸಿಕ್ಕಂತ ಇದು ಒಂದು ಸಂದಿರ್ತಕ್ಕಂಥ ಗೌರವ ಸರ್ ಇದು.
ಹಲೋ. ಅಮ್ಮ ಅವರ ಫಸ್ಟ್ ರಿಯಾಕ್ಷನ್ ಏನಿತ್ತು? ಅಮ್ಮ ಅವರ ಫಸ್ಟ್ ರಿಯಾಕ್ಷನ್ ಏನಿತ್ತು? ಕರ್ನಾಟಕ ರತ್ನ ಅಂತ ಘೋಷಣೆ ಆದ ಕೂಡಲೇ ಅವರ ರಿಯಾಕ್ಷನ್ ಏನಿತ್ತು? ಬಹಳ ಸಂತೋಷದಲ್ಲಿದ್ದೀವಿ ಸರ್, ಎಲ್ರು ತುಂಬಾ ಸಂತೋಷದಲ್ಲಿದ್ದೀವಿ. ಆಮೇಲೆ ಅದಕ್ಕೆ ಅವರು ಅರ್ಹರು ಸರ್, ಅವ್ರಿಗೆ ಅದು ಬರಲೇಬೇಕಾದ ಒಂದು ಗೌರವ ಸರ್. ಸರ್ ಆಮೇಲೆ ಅವರ ಹುಟ್ಟು ಹಬ್ಬ ಇರುವಂತ ಕೆಲವೇ ದಿನಗಳಲ್ಲಿ ಇದನ್ನ ಘೋಷಣೆ ಮಾಡಿದ್ರಲ್ಲ, ಅದ್ರ ಖುಷಿ ಹೇಗಿದೆ ಸರ್? ತುಂಬಾ ತುಂಬಾ ಖುಷಿ ಇದೆ ಅಮ್ಮ, ತುಂಬಾ ಖುಷಿ ಇದೆ. ಯಾವತ್ತು ವಿಷ್ಣುವರ್ಧನ್ ಅವರು ಪ್ರಶಸ್ತಿಗಾಗಿ ಆಸೆ ಪಟ್ಟವರಲ್ಲ, ಯಾವತ್ತು ಅವರು ಪ್ರಶಸ್ತಿಗಳನ್ನು ಹುಡ್ಕೊಂಡು ಹೋದವರು ಅಲ್ಲ. ಹೌದು. ಅವರು ನಿಮ್ಮೊಟ್ಟಿಗೆ ಇರುವಾಗ ಈ ಪ್ರಶಸ್ತಿಗಳ ಬಗ್ಗೆ ಏನಾದ್ರೂ ನಿಮ್ಗಳ ಹತ್ರ ಮಾತಾಡ್ತಾ ಇದ್ರ? ಏನಾದ್ರೂ ಪ್ರಶಸ್ತಿಯ ಬಗ್ಗೆ? ಇಲ್ಲ, ಅವ್ರು ಯಾವತ್ತೂ ಕೂಡ ಮಾತಾಡಿಲ್ಲ. ಆದ್ರೆ ನಮಗ್ ಗೊತ್ತು, ನಾವು ಅಭಿಮಾನಿಗಳ ಪರವಾಗಿ ನಾನು ಅದು ಅವ್ರನ್ನ ಜ್ಞಾಪಿಸೋ ಕೆಲಸ ಮಾಡಿದೀನಿ ಸರ್ಕಾರಕ್ಕೆ. ಯಾಕಂತಂದ್ರೆ ನಮ್ಮ ಸಾಧಕರನ್ನ ಗುರುತಿಸೋ ಜವಾಬ್ದಾರಿ ನಮ್ದು, ನಮ್ಮ ಸರ್ಕಾರದ್ದು. ಏನು ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ, ನಮ್ಮತನದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಹುಟ್ಕೊಳ್ಳುತ್ತೆ. ಮುಂದಿನ ಒಂದು ಪೀಳಿಗೆಗೆ ಒಂದು ಹೆಚ್ಚು ಅಭಿಮಾನ ಹುಟ್ಕೊಳ್ಳುತ್ತೆ ನಮ್ಮ ಬಗ್ಗೆ. ಹಾಗಾಗಿ ನಮ್ಮವ್ರನ್ನ ಗುರುತಿಸೋದು ಅಂತಂದ್ರೆ ಅದು ನಮ್ಮತನವನ್ನ ಗುರುತಿಸೋದು. ಈ ರೀತಿಯ ಒಂದು ಪ್ರಶಸ್ತಿ, ಈಗ ಮರಣೋತ್ತರ ಪ್ರಶಸ್ತಿ ಸಿಕ್ಕಿದೆ, ಆದರೂ ಕೂಡ ಈ ಯಂಗ್ ಜನರೇಷನ್ಗೆ ಇದು ನಿಮ್ಮ ಸಿನಿಮಾ ಫೀಲ್ಡಲ್ಲಿ ಅಥವಾ ಕಲಾ ಫೀಲ್ಡಲ್ಲಿ ಯಾವ ರೀತಿಯ ಇನ್ಸ್ಪಿರೇಷನ್ ಮಾಡ್ಬೋದು ಈಗ ಯಂಗ್ ಜನರೇಷನ್? ಎಲ್ರಿಗೂ ಇನ್ಸ್ಪಿರೇಷನ್, ಅವ್ರ ಕೆಲಸನೇ ಇನ್ಸ್ಪಿರೇಷನ್, ಆಮೇಲೆ ಗೌರವ. ಹಾಗಾಗಿ ಆ ಸಾಧನೆ ದೊಡ್ಡ ಒಂದು ಸ್ಫೂರ್ತಿ, ಪ್ರೇರಣೆ. ಅದಾದ್ಮೇಲೆ ಎಲ್ಲಾ ಗೌರವಗಳು ಸಲ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಥ್ಯಾಂಕ್ ಯು ಅನಿರುದ್ಧ ಅವರೇ. ಎಸ್, ಥ್ಯಾಂಕ್ ಯು ಅನಿರುದ್ಧ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಮುಂದಿನ ಚರ್ಚೆನ ಮುಂದುವರ್ಸೋಕ್ಕೂ ಮುನ್ನ ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದದ ಜೊತೆಗೆ ಜವಾಬ್ದಾರಿಯನ್ನ ನಿಭಾಯಿಸಿದ್ದೀರಿ, ನಿಮ್ಮ ಗೌರವವನ್ನು ಉಳಿಸ್ಕೊಂಡಿದ್ದೀರಿ ಕರ್ನಾಟಕ ಸರ್ಕಾರ ಅಂತ ಹೇಳಬೇಕು. ಯಾಕಂದ್ರೆ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನ ಘೋಷಿಸಿದ್ದಕ್ಕಾಗಿ ಅಭಿಮಾನಿಗಳಲ್ಲೂ ಕೂಡ ಸಂತಸ ಮನೆ ಮಾಡಿರುತ್ತೆ. ಮುಂದಿನ ಹಂತದ ಚರ್ಚೆಗೆ ಹೋಗೋಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.